ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಆಗಸ್ಟ್ 21ರಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹ ರಾಶಿಯ ವ್ಯಕ್ತಿಗಳು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಸಿಂಹ ರಾಶಿಯವರು ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ತೀವ್ರವಾದಂತಹ ಸವಾಲಿನ ಗ್ರಹಗಳ ಸಂಚಾರವು ನಿಮ್ಮನ್ನು ಅಹಿತಕರ ಆತ್ಮಾವಲೋಕನಕ್ಕೆ ತಳ್ಳುವುದರಿಂದ ಆಗಸ್ಟ್ ತಿಂಗಳು ಮನ್ನಣೆ ಮತ್ತು ವ್ಯಕ್ತಿಗತ ಸ್ಥಾನಮಾನಕ್ಕಾಗಿರುವಂತಹ ನಿಮ್ಮ ಆಳವಾದಂತಹ ಬಯಕೆಯನ್ನು ಕಠಿಣವಾಗಿ ಪರೀಕ್ಷಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯನು ತಿಂಗಳ ಮೊದಲ ಅರ್ಧ ಭಾಗದಲ್ಲಿ ನಷ್ಟದ 12ನೇ ಮನೆಯಲ್ಲಿ ಉಚ್ಚ ಗುರುವಿನೊಂದಿಗೆ ಇರುವುದರಿಂದ ನಿಮ್ಮ ಎಂದಿನ ಶಕ್ತಿ ಕುಂದಿರುವುದನ್ನು ಮತ್ತು ನಿಮ್ಮ ಅಧಿಕಾರವನ್ನು ನಿರ್ಲಕ್ಷಿಸಿರುವುದನ್ನು ನೀವು ಅನುಭವಿಸುತ್ತೀರಿ. ನಿಮ್ಮ 8ನೇ ಮನೆಯಲ್ಲಿ ಮುಂದುವರಿದಿರುವಂತಹ ಅಷ್ಟಮ ಶನಿ ಸಂಚಾರವು ಹಠಾತ್ ಗುಪ್ತ ಅಡಚಣೆಗಳನ್ನು ಸೃಷ್ಟಿಸಿದರೆ, ನಿಮ್ಮ ಮೊದಲ ಮನೆಯಲ್ಲಿ ಕೇತುವು ಅಸಾಮಾನ್ಯವಾದ ಆತ್ಮ ಸಂಯಮ ಮತ್ತು ಆಧ್ಯಾತ್ಮಿಕ ನಿಲ್ಪತ್ತೆಯನ್ನು ಉಂಟು ಮಾಡುತ್ತದೆ. ಅದಿಯಾಗೋ ಎಲ್ಲವೂ ನಿಶಬ್ದ ಸಹನೆಯಿಂದ ಕೂಡಿರುವುದಿಲ್ಲ. ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 11ನೇ ಮನೆಗೆ ಉಗ್ರವಾಗಿ ಪ್ರವೇಶಿಸುತ್ತಿದ್ದು, ಹಿರಿಯ ಸಹೋದರರಿಂದ ಅತ್ಯಂತ ಅನುಕೂಲಕರ ಬೆಂಬಲವನ್ನು ಮತ್ತು ಪ್ರಬಲವಾದ ನೆಟ್ವರ್ಕಿಂಗ್ ಅವಕಾಶವನ್ನು ತರುತ್ತದೆ. ಆಗಸ್ಟ್ ದ್ವಿತೀಯಾರ್ಧದಿಂದ ಸೂರ್ಯನು ನಿಮ್ಮ ಸ್ವಂತ ಮನೆಗೆ ಹಿಂತಿರುಗುತ್ತಿದ್ದಂತೆ ನಿಮ್ಮ ಆತ್ಮವಿಶ್ವಾಸವು ಕ್ರಮೇಣವಾಗಿ ಮರಳಿ ಬರುತ್ತದೆ. ತೆರೆಮರೆಯ ನಿಮ್ಮ ಪ್ರಯತ್ನಗಳು ಅಂತಿಮವಾಗಿ ನಿಮ್ಮ ಪ್ರಕಾಶಮಾನವಾದಂತಹ ಸಾರ್ವಜನಿಕ ಖ್ಯಾತಿಯನ್ನು ಪುನಃಸ್ಥಾಪಿಸುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ. ಈಗ ನಿಮ್ಮ ಶಕ್ತಿಯನ್ನು ಉಳಿಸಿ ಸ್ನೇಹಿತರೆ. ಅಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇವಾಗ ಒಂದೊಂದಾಗಿ ತಿಳಿಸೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ರಾಹು ಕೇತುವಿನ ಪ್ರಭಾವ ಹೇಗಿರಲಿದೆ, ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ ಅಂದರೆ, ಕೇತು 1ನೇ ಮನೆಯಲ್ಲಿ ವಕ್ರಿ ಅಂತಲೇ ಹೇಳ್ಬೋದು. ಅಂದರೆ ಹಿಮ್ಮುಖ ಸಂಚಾರ ಇಡೀ ತಿಂಗಳ ಪೂರ್ತಿ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ, ಕೀಳರಿಮೆ, ಆಳವಾದಂತಹ ಭದ್ರತೆ ಮತ್ತು ಆಧ್ಯಾತ್ಮಿಕ ಗೊಂದಲವನ್ನು ಹುಟ್ಟುಹಾಕುವುದನ್ನು ಮುಂದುವರಿಸುತ್ತದೆ. ಪ್ರಕಾಶಮಾನವಾದಂತಹ ಸಾರ್ವಜನಿಕ ಮನ್ನಣೆಗಾಗಿ ನಿಮ್ಮ ಸ್ವಾಭಾವಿಕ ಬಯಕೆಗೆ ಸವಾಲು ಒಡ್ಡುತ್ತದೆ. ಅದೇ ರೀತಿ ರಾಹು 7ನೇ ಮನೆಯಲ್ಲಿ ವಕ್ರಿ ಇಡೀ ತಿಂಗಳು ನಿಮ್ಮ ಮದುವೆ ಮತ್ತು ಪ್ರಮುಖ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಊಹಿಸಲು ಸಾಧ್ಯವಾಗದ ಬದಲಾವಣೆಗಳು ಮತ್ತು ಅಸಾಂಪ್ರದಾಯಿಕ ಆತಂಕಗಳನ್ನು ಉಳಿಸಿಕೊಳ್ಳುತ್ತದೆ. ಅಪಾರವಾದ ಹೊಂದಾಣಿಕೆಯನ್ನು ಬಯಸುತ್ತದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ದಿನದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವ್ಯಾಪಾರ ವ್ಯವಹಾರದಲ್ಲಿ ಅಂದರೆ, ಸಿಂಹರಾಶಿಯ ವ್ಯಕ್ತಿಗಳಿಗೆ ವ್ಯವಹಾರವನ್ನು ನಡೆಸುವಂತಹ ಈ ತಿಂಗಳು ಹೆಚ್ಚು ಅಸ್ಥಿರವಾದ ಮಾರುಕಟ್ಟೆಯನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ 7ನೇ ಮನೆಯ ಮೂಲಕ ರಾಹುವಿನ ಮುಂದುವರಿದ ವಕ್ರಿ ಸಂಚಾರವು ನಿಮ್ಮ ಪ್ರಮುಖ ವಾಣಿಜ್ಯ ಪಾಲುದಾರಿಕೆಗಳಲ್ಲಿ ಊಹಿಸಲು ಸಾಧ್ಯವಾಗದ ಆತಂಕಗಳು ಮತ್ತು ಅಸಾಂಪ್ರದಾಯಿಕ ಬದಲಾವಣೆಗಳನ್ನು ಉಳಿಸಿಕೊಳ್ಳುತ್ತದೆ. ವಿಶ್ವಾಸಾರ್ಹ ಒಪ್ಪಂದಗಳಿಗೆ ಹಠಾತ್ತನೆ ಮರುಸಮಾಲೋಚನೆ ಅಗತ್ಯವಿರಬಹುದಾದ್ದರಿಂದ ನೀವು ನಂಬಲಾಗದಷ್ಟು ಹೊಂದಿಕೊಳ್ಳುವವರಾಗಿರಬೇಕು. ಆಗಸ್ಟ್ ತಿಂಗಳಲ್ಲಿ ತನ್ನದೇ ಆದಂತಹ 11ನೇ ಮನೆಯಲ್ಲಿ ಬುಧನ ಸಂಕ್ಷಿಪ್ತ ತಗ್ಗುವಿಕೆಯು ಲಾಭವನ್ನು ಸುರಕ್ಷಿತವಾಗಿರಿಸಿಕೊಳ್ಳಲು ಒಂದು ಸಣ್ಣ ಅವಕಾಶವನ್ನು ನೀಡುತ್ತದೆ. ಅದಿಯಾಗೋ ಅದು ನಿಮ್ಮ 12ನೇ ಮನೆಗೆ ಚಲಿಸುತ್ತಿದ್ದಂತೆ ಹಠಾತ್ ಕಾರ್ಯಾಚರಣೆಯ ವೆಚ್ಚಗಳು ಮತ್ತು ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಗೊಂದಲಮಯ ವಿಳಂಬಗಳನ್ನು ನಿರೀಕ್ಷಿಸಿ. ಈ ಗುಪ್ತ ಸೋರಿಕೆಗಳು ನಿಮ್ಮ ಲಾಭವನ್ನು ನಾಶಪಡಿಸುವುದನ್ನು ತಡೆಯಲು ನಿಮ್ಮ ಮೇಲ್ಮೈ ವೆಚ್ಚಗಳನ್ನು ಸೂಕ್ಷ್ಮವಾಗಿ ಟ್ರ್ಯಾಕ್ ಮಾಡಿ.
ಇನ್ನು ಮಂಗಳನು ನಿಮ್ಮ 11ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ರಕ್ಷಣೆ ದೊರೆಯುತ್ತದೆ ನಿಮಗೆ. ಇದು ನಿಮ್ಮ ಸ್ಪರ್ಧಾತ್ಮಕ ಆಸೆ ಮತ್ತು ಆದಾಯದ ಸಾಮರ್ಥ್ಯವನ್ನು ಬಲವಾಗಿ ಹೆಚ್ಚಿಸಲಿದೆ. ನೀವು ಏಕಾಂಗಿಯಾಗಿ ಹೋರಾಡುವ ಬದಲು ಬಲವಾದಂತಹ ಸ್ಥಾಪಿತ ನೆಟ್ವರ್ಕ್ಗಳೊಂದಿಗೆ ನಿಮ್ಮನ್ನು ಜೋಡಿಸಿಕೊಂಡರೆ ಈ ಬಲವಾದ ಶಕ್ತಿಯು ನಿಮ್ಮ ಮಾರುಕಟ್ಟೆ ಕ್ಷೇತ್ರವನ್ನು ಆಳಲು ಸಹಾಯವನ್ನು ಮಾಡುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಒಂಟಿಯಾಗಿರುವಾಗ ಅಪಾಯಕಾರಿ ವಿದೇಶಿ ಸಾಹಸಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ, ಬದಲಿಗೆ ರಾಹುವಿನಿಂದ ನಡೆಯುತ್ತಿರುವಂತಹ ಪಾಲುದಾರಿಕೆ ವಾದ ವಿವಾದಗಳನ್ನು ಮಧ್ಯಸ್ಥಿಕೆ ವಹಿಸಲು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಿ ಹೆಚ್ಚು ರಕ್ಷಣಾತ್ಮಕ ಹಣಕಾಸು ಭಂಗಿಯನ್ನು ಕಾಯ್ದುಕೊಳ್ಳುವ ಮೂಲಕ ಮತ್ತು ನಿಮ್ಮ ಮೈತ್ರಿಗಳ ಮೂಲಕ ಆಕ್ರಮಣಕಾರಿ ಮಾರ್ಕೆಟಿಂಗನ್ನು ಅವಲಂಬಿಸುವುದರ ಮೂಲಕ ನಿಮ್ಮ ಉದ್ಯಮವು ಈ ತಿಂಗಳು ಅಸ್ತ್ರಸ್ಥ ಊಹಿಸಲಾದಂತಹ ವಾಣಿಜ್ಯ ವಾತಾವರಣವನ್ನು ಬದುಕುಳಿಸಬಹುದು. ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಸಿಂಹರಾಶಿಯವರು ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಆದಷ್ಟು ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ವಾಚ್ ಮಾಡಿ. ಸಂಪೂರ್ಣ ಮಾಹಿತಿ ಸಿಗಲಿದೆ. ಈ ರಾಶಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ, ನಷ್ಟದ 12ನೇ ಮನೆಯಿಂದ ಬರುವಂತಹ ಅಪಾರ ಒತ್ತಡದಿಂದಾಗಿ ಸಂಪತ್ತು ನಿರ್ವಹಣೆಗೆ ವಿಪರೀತ ಎಚ್ಚರಿಕೆ ಅಗತ್ಯವಿರುತ್ತದೆ. ಸಿಂಹರಾಶಿಯ ವ್ಯಕ್ತಿಗಳಿಗೆ ಉಚ್ಚ ಗುರುವು ಇಲ್ಲಿ ತನ್ನ ಕಷ್ಟಕರವಾದ ಸಂಚಾರವನ್ನು ಮುಂದುವರಿಸುತ್ತಾನೆ. ಇದು ನಿಮ್ಮ ಒಂಟಿತನವನ್ನು ಹೆಚ್ಚು ವಿಸ್ತರಿಸುತ್ತದೆ ಮತ್ತು ವಿದೇಶಿ ವಿಷಯಗಳು ಅಥವಾ ಗುಪ್ತ ಬಾಧ್ಯತೆಗಳಿಗೆ ಸಂಬಂಧಿಸಿದ ಬೃಹತ್ ಅನಿರೀಕ್ಷಿತ ವೆಚ್ಚಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಬುಧನು ಸ್ನೇಹಿತರೆ ಆಗಸ್ಟ್ 22ರವರೆಗೆ 12ನೇ ಮನೆಯಲ್ಲಿ ಗುರುವನ್ನು ಸೇರಿಕೊಂಡಾಗ ನಿಮ್ಮ ಬಜೆಟನ್ನು ತಪ್ಪಾಗಿ ಲೆಕ್ಕ ಹಾಕುವ ಅಥವಾ ಕಳಪೆ ಸಂವಹನದ ಮೂಲಕ ಹಣವನ್ನು ಕಳೆದುಕೊಳ್ಳುವ ಹೆಚ್ಚಿನ ಅಪಾಯದಲ್ಲಿದ್ದೀರಿ. ಊಹಾತ್ಮಕ ಹೂಡಿಕೆಗಳನ್ನು ಆದಷ್ಟು ಸಂಪೂರ್ಣವಾಗಿ ತಪ್ಪಿಸಿ, ಏಕೆಂದರೆ ಈ ಗ್ರಹಗಳ ಜೋಡಣೆಯು ಯಾವುದೇ ಸಂಭಾವ್ಯ ದೀರ್ಘಕಾಲೀನ ಲಾಭಕ್ಕಿಂತ ಗಮನಾರ್ಹವಾದ ಹಣಕಾಸಿನ ಸೋರಿಕೆಯನ್ನು ಬಲವಾಗಿ ಬೆಂಬಲಿಸಲಿದೆ. ಅದೃಷ್ಟವಾದ ಶುಕ್ರನು ಇಡೀ ತಿಂಗಳು ನಿಮ್ಮ 2ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರುವುದರಿಂದ ಸ್ಥಿರವಾದ ಆದರೂ ಸಾಧಾರಣವಾದ ರಕ್ಷಣೆಯ ಪದರವನ್ನು ನೀಡುತ್ತಾನೆ. ಅದು ನೀಚ ಸ್ಥಿತಿಯಲ್ಲಿದ್ದರೂ ನಿಮ್ಮ ಕುಟುಂಬಕ್ಕೆ ಊಟ ನೀಡಲು ಮತ್ತು ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಸುರಕ್ಷಿತವಾಗಿರಿಸಲು ಸಾಕಷ್ಟು ಬೆಂಬಲವನ್ನು ಒದಗಿಸುತ್ತದೆ. ಆದಷ್ಟು ನಿಮ್ಮ ಸ್ವಾಭಾವಿಕ ಸಿಂಹರಾಶಿಯ ಉದಾರತೆಯನ್ನು ನೀವು ಸಕ್ರಿಯವಾಗಿ ತಡೆಹಿಡಿಯಬೇಕು ಸ್ನೇಹಿತರೆ. ಮತ್ತು ಇತರರನ್ನು ಮೆಚ್ಚಿಸಲು ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದನ್ನು ವಿರೋಧಿಸಬೇಕು. ನಿಮ್ಮ ಸಂಗ್ರಹವಾದ ಉಳಿತಾಯವನ್ನು ನಂಬಿಕೊಳ್ಳಿ ಮತ್ತು ಹೊರ ಹೋಗುವಂತಹ ಪ್ರತಿಯೊಂದು ವಹಿವಾಟನ್ನು ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡಿ. ಅತ್ಯಗತ್ಯ ಬಿಲ್ಲುಗಳಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಹೊಸ ಸಾಲಗಳನ್ನು ತೆಗೆದುಕೊಳ್ಳಲು ನಿರಾಕರಿಸುವ ಮೂಲಕ ಶಾಶ್ವತ ಹಾನಿ ಇಲ್ಲದ ಅಂದರೆ ಈ ಅತ್ಯಂತ ನಿರ್ಬಂಧಿತ ಮತ್ತು ಬೇಡಿಕೆಯ ಹಣಕಾಸಿನ ಅವಧಿಯನ್ನು ನೀವು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಬೇಕಾಗುತ್ತದೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಖರೀದಿ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಕಂಪ್ಲೀಟಾಗಿ ಸಿಂಹರಾಶಿಯ ವ್ಯಕ್ತಿಗಳಿಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನು ನೋಡೋದಾದರೆ, ನಿಮ್ಮ ದೈಹಿಕ ಶಕ್ತಿಯು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ತೀವ್ರವಾದ ಹೊಡೆತವನ್ನು ಎದುರಿಸುತ್ತದೆ. ಇದು ತಕ್ಷಣದ ಹಸ್ತಕ್ಷೇಪದ ಅಗತ್ಯವಿರುತ್ತದೆ. ಆಗಸ್ಟ್ ದ್ವಿತೀಯಾರ್ಧದಲ್ಲಿ ನಿಮ್ಮ ಒಂಟಿಯಾದ 12ನೇ ಮನೆಯ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ನೈಸರ್ಗಿಕ ಶಕ್ತಿಯನ್ನು ಖಾಲಿ ಮಾಡುತ್ತದೆ. ಇದು ನಿದ್ರಾಹೀನತೆ ಮತ್ತು ಅನಿರೀಕ್ಷಿತ ಆಸ್ಪತ್ರೆ ಭೇಟಿಗಳಿಗೆ ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಈ ಬಳಲಿಕೆಯು ನಿಮ್ಮ 8ನೇ ಮನೆಯಲ್ಲಿ ನಡೆಯುತ್ತಿರುವಂತಹ ಅಷ್ಟಮ ಶನಿ ಸಂಚಾರದಿಂದ ಹೆಚ್ಚು ಸಂಯೋಜಿಸಲ್ಪಟ್ಟಿದೆ ಅಂತಲೇ ಹೇಳಬಹುದು. ಇದು ಸಾಮಾನ್ಯ ಯೋಗಕ್ಷೇಮಕ್ಕೆ ದೀರ್ಘಕಾಲದ ಆಯಾಸ, ದುಃಖ ಮತ್ತು ಹಠಾತ್ ಅಡಚಣೆಗಳನ್ನು ತರುವುದನ್ನು ಮುಂದುವರಿಸುತ್ತದೆ. ಆದಷ್ಟು ನೀವು ಗಾಢವಾದಂತಹ ಅಡೆತಡೆ ಇಲ್ಲದೆ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು ಮತ್ತು ಅನಾವಶ್ಯಕವಾಗಿ ಅಪಘಾತಗಳಿಗೆ ಅಥವಾ ಮೂಳೆಗಾಯಗಳಿಗೆ ಕಾರಣವಾಗುವ ಯಾವುದೇ ಕಠಿಣ ದೈಹಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕಾಗುತ್ತದೆ.
ಅಂದರೆ ತಡರಾತ್ರಿಯಲ್ಲಿ ಅತಿ ವೇಗವಾಗಿ ವಾಹನವನ್ನು ಚಾಲನೆ ಮಾಡ್ಬೋದು. ಅದು ಟೂ ವೀಲರ್ ಆಗಲಿ, ಫೋರ್ ವೀಲರ್ ಆಗಲಿ ಸ್ನೇಹಿತರೆ. ಇನ್ನು ಹೆಲ್ಮೆಟನ್ನು ಧರಿಸುವುದಿಲ್ಲ, ಅಂದರೆ ಟ್ರಾಫಿಕ್ ನಿಯಮಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡುವುದಿಲ್ಲ. ಇದರಿಂದ ಸಮಸ್ಯೆಗಳು ನೀವೇ ನೋಡಲಿದ್ದೀರಿ. ಸೊ ಹಾಗಾಗಿ ಈ ದೈಹಿಕ ಚಟುವಟಿಕೆಗಳನ್ನು ಆದಷ್ಟು ಸಂಪೂರ್ಣವಾಗಿ ಕೈಬಿಡಬೇಕಾಗುತ್ತದೆ. ಇನ್ನು ಮನೋವೈಜ್ಞಾನಿಕ ಆರೋಗ್ಯವು ಸಾಮಾನ್ಯವಾಗಿ ದುರ್ಬಲವಾಗಿರುತ್ತದೆ, ಏಕೆಂದರೆ ಕೇತುವು ನಿಮ್ಮ ಮೊದಲನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಿರುವುದರಿಂದ ಆಳವಾದಂತಹ ಕೀಳರಿಮೆ, ಆಧ್ಯಾತ್ಮಿಕ ಗೊಂದಲ ಮತ್ತು ನಿಮ್ಮ ಸ್ವಂತ ದೇಹದಿಂದ ನಿರ್ಪತ್ತೆಯನ್ನು ಹುಟ್ಟುಹಾಕುತ್ತದೆ. ನೀವು ಅಸಾಮಾನ್ಯವಾಗಿ ಅದೃಶ್ಯರಾಗಿದ್ದೇವೆ ಮತ್ತು ಅಭದ್ರತೆಯಿಂದ ಬಳಲುತ್ತಿದ್ದೇವೆ ಎಂದು ನೀವು ಭಾವಿಸಬಹುದು. ನಿಮ್ಮ ಗುಪ್ತ ಆತಂಕಗಳನ್ನು ನಿವಾರಿಸಲು ದಿನನಿತ್ಯದ ವೈದ್ಯಕೀಯ ತಪಾಸಣೆಗಳನ್ನು ನಿಗದಿಪಡಿಸುವ ಮೂಲಕ ಈ ಆಳವಾದಂತಹ ಭಯವನ್ನು ಎದುರಿಸಿ. ಮೊದಲನೇದಾಗಿ ಆಗಸ್ಟ್ ದ್ವಿತೀಯಾರ್ಧದಿಂದ ಸೂರ್ಯನು ಅಂತಿಮವಾಗಿ ನಿಮ್ಮ ಮೊದಲನೇ ಮನೆಗೆ ಹಿಂತಿರುಗಿದಾಗ ನಿಮ್ಮ ಸ್ವಾಭಾವಿಕ ದೈಹಿಕ ಉಷ್ಣತೆ ಮತ್ತು ಆತ್ಮವಿಶ್ವಾಸವು ಕ್ರಮೇಣ ಚೇತರಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅಲ್ಲಿಯವರೆಗೆ ಶಾಂತ ಚೇತರಿಕೆಯ ಮೂಲಕ ನಿಮ್ಮ ದುರ್ಬಲ ರೋಗನಿರೋಧಕ ಶಕ್ತಿಯನ್ನು ಘೋಷಿಸುವುದರ ಮೇಲೆ ಮಾತ್ರ ಗಮನ ಹರಿಸಿ. ಹೆಚ್ಚು ಶಿಸ್ತಿನ ಸೌಮ್ಯವಾದ ದೈಹಿಕ ದಿನಚರಿಯನ್ನು ನಿರ್ವಹಿಸಬೇಕಾಗುತ್ತದೆ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಒತ್ತಡವನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಇನ್ನು ಮೊದಲೇ ಹೇಳಿರುವ ಹಾಗೆ ಟ್ರಾಫಿಕ್ ನಿಯಮಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡಿ ಅತಿ ವೇಗ ಉಳಿತಲ್ಲ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಇದರಿಂದ ನಿಮ್ಮ ಆರೋಗ್ಯದ ಜೀವನ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬಹುದು. ಏನೇ ಸಮಸ್ಯೆಗಳು ಬಂದಿದ್ದಲ್ಲಿ ನಿಮ್ಮ ಹೆಲ್ತಲ್ಲಿ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಕೊಡುವಂತಹ ಸಲಹೆಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡುವುದು ಬಹಳ ಮುಖ್ಯ. ಇನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ, ಕುಟುಂಬ, ವೈವಾಹಿಕ ಜೀವನ, ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಕೌಟುಂಬಿಕ ಜೀವನವು ಒಂಥರ ಸಿಂಹರಾಶಿಯವರಿಗೆ ಒಂಟಿತನ ಮತ್ತು ಸೌಮ್ಯವಾದ ಬೆಂಬಲದ ಸಂಕೀರ್ಣ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಅರ್ಧ ಭಾಗದಲ್ಲಿ ಸೂರ್ಯನು ನಿಮ್ಮ 12ನೇ ಮನೆಯಲ್ಲಿ ಅಡಗಿಕೊಂಡಿರುವುದರಿಂದ ನಿಮ್ಮ ಕುಟುಂಬ ಸದಸ್ಯರಿಂದ ನೀವು ದೂರವಿರುವಂತಹ ಬಹುಶಃ ನಿಮ್ಗನ್ನಿಸಬಹುದು, ಅಥವಾ ಮನೆಯ ಜವಾಬ್ದಾರಿಗಳಿಂದ ಸಂಪೂರ್ಣವಾಗಿ ಹಿಂದೆ ಸರಿಯುವ ಬಯಕೆಯಿಂದ ಮುಳುಗಿ ಹೋಗಬಹುದು ನೀವು. ಈ ತಾತ್ಕಾಲಿಕ ಭಾವನಾತ್ಮಕ ಅನುಪಸ್ಥಿತಿಯು ನಿಮ್ಮ ಪ್ರೀತಿ ಪಾತ್ರರನ್ನು ಗೊಂದಲಕ್ಕೀಡು ಮಾಡಬಹುದು. ಇದು ಶಾಂತ ಘರ್ಷಣೆಗೆ ಕಾರಣವಾಗುತ್ತದೆ. ಅದ್ಯಾಕೋ ನಿಮ್ಮ 2ನೇ ಮನೆಯಲ್ಲಿ ನೀಚ ಶುಕ್ರನು ನಿಮ್ಮ ಮಾತನ್ನು ಮೃದುಗೊಳಿಸುತ್ತಾನೆ. ಶಾಶ್ವತವಾದ ನೋವನ್ನು ಉಂಟು ಮಾಡದೆ ಯಾವುದೇ ಜಾಗಕ್ಕಾಗಿ ನಿಮ್ಮ ಅಗತ್ಯವನ್ನು ವ್ಯಕ್ತಪಡಿಸಲು ನಿಮಗೆ ಅವಕಾಶವನ್ನು ನೀಡುತ್ತಾನೆ. ಆದಷ್ಟು ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳಲು ದಯೆಯುಳ್ಳ ಪದಗಳನ್ನು ನಂಬಿಕೊಳ್ಳಿ. ಮಂಗಳನು ನಿಮ್ಮ 11ನೇ ಮನೆಯಲ್ಲಿ ಸಕ್ರಿಯವಾಗಿ ಸಂಚರಿಸುತ್ತಿದ್ದಂತೆ ನಿಮ್ಮ ಹಿರಿಯ ಸಹೋದರರಿಂದ ಬರುವ ಅತ್ಯುತ್ತಮ ಧೈರ್ಯಶಾಲಿ ಬೆಂಬಲವನ್ನು ನೀವು ಕಾಣಲಿದ್ದೀರಿ. ನೀವು ಭಾರವಾದಂತಹ ವ್ಯಕ್ತಿಗತ ಹೊರಗಳೊಂದಿಗೆ ಅಂತಂದರೆ ಸಿಕ್ಕಾಪಟ್ಟೆ ಸ್ನೇಹಿತರೆ ಎಲ್ಲ ಪರವನ್ನು ನಾನೇ ತಗೊಂಡಿದ್ದೀನಿ ಅನ್ನುವಂತಹ ಹೊರಗಳೊಂದಿಗೆ ಹೆಣಗಾಡುತ್ತಿದ್ದೀರಿ. ಪ್ರಾಯೋಗಿಕ ಸಲಹೆ ಮತ್ತು ದೈಹಿಕ ಸಹಾಯಕ್ಕಾಗಿ ಅವರನ್ನು ಸಂಪರ್ಕಿಸಿ. ಆಗಸ್ಟ್ ದ್ವಿತೀಯಾರ್ಧದಿಂದ ಸೂರ್ಯನು ಹೆಮ್ಮೆಯಿಂದ ನಿಮ್ಮ ಮೊದಲ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಕುಟುಂಬವನ್ನು ಮುನ್ನಡೆಸುವ ನಿಮ್ಮ ಸ್ವಾಭಾವಿಕ ಬಯಕೆಯು ಮರಳುತ್ತದೆ. ಇದು ಹಿಂದಿನ ಒಂಟಿತನವನ್ನು ಕರಗಿಸುತ್ತದೆ. ನಿಮ್ಮ ತಾತ್ಕಾಲಿಕ ಹಿಂದೆ ಸರಿಯುವಿಕೆಯು ನಿಮ್ಮ ಮನೆಯ ದೀರ್ಘಕಾಲೀನ ಭಾವನಾತ್ಮಕ ಭದ್ರತೆಗೆ ಹಾನಿಯಾಗದಂತೆ ನೋಡಿಕೊಳ್ಳುವ ಮೂಲಕ ಸಣ್ಣ ಪ್ರೀತಿಯ ಸನ್ನೆಗಳ ಮೂಲಕ ನಿಮ್ಮ ಸಂಬಂಧಗಳನ್ನು ಪುನರ್ನಿರ್ಮಿಸುವುದರ ಮೇಲೆ ಗಮನ ಹರಿಸಬೇಕಾಗುತ್ತದೆ. ಇನ್ನು ಅದೇ ರೀತಿ ಸ್ನೇಹಿತರೆ, ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ವಿದ್ಯಾರ್ಥಿಗಳು ಮಾನಸಿಕ ಅಡಚಣೆಗಳು ಮತ್ತು ಒಂಟಿತನದ ಒತ್ತಡದಿಂದ ತುಂಬಿರುವ ಅತ್ಯಂತ ಬೇಡಿಕೆಯ ಶೈಕ್ಷಣಿಕ ಅವಧಿಯನ್ನು ಎದುರಿಸುತ್ತಿದ್ದಾರೆ. ಉಚ್ಚ ಗುರುವು ನಿಮ್ಮ 12ನೇ ಮನೆಯಲ್ಲಿ ತನ್ನ ಸವಾಲಿನ ಸಂಚಾರವನ್ನು ಮುಂದುವರಿಸುತ್ತಿದ್ದಾನೆ. ಇದು ಉನ್ನತ ಶಿಕ್ಷಣವನ್ನು ಭೌತಿಕ ಆನಂದಕ್ಕಿಂತ ಬೇಸರದ ಏಕಾಂಗಿ ಹೊರೆಯಂತೆ ಅನುಭವಿಸುವಂತೆ ಮಾಡುತ್ತದೆ. ನಿಮ್ಮ ಬುದ್ಧಿವಂತಿಕೆಯ ಗ್ರಹವಾದ ಬುಧನು ಆಗಸ್ಟ್ ತಿಂಗಳಲ್ಲಿ ಇದೇ 12ನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಏಕಾಗ್ರತೆಯು ಸುಲಭವಾಗಿ ಚೆದರಿ ಹೋಗುತ್ತದೆ. ಶಿಕ್ಷಕರೊಂದಿಗೆ ನೀವು ಗೊಂದಲಮಯ ತಪ್ಪು ಸಂವಹನಗಳನ್ನು ಅನುಭವಿಸಬಹುದು, ಅಥವಾ ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದ ಗುಪ್ತ ವೆಚ್ಚಗಳನ್ನು ಎದುರಿಸಬಹುದು. ನಿಮ್ಮ ಕಾರ್ಯಯೋಜನೆಗಳನ್ನು ನೀವು ಕಟ್ಟುನಿಟ್ಟಾಗಿ 2-3 ಬಾರಿ ಪರಿಶೀಲಿಸಬೇಕು ಮತ್ತು ಅನಾವಶ್ಯಕವಾಗಿ ಗೊಂದಲಗಳಿಂದ ನಿಮ್ಮ ಅಧ್ಯಯನದ ಸಮಯವನ್ನು ಉಗ್ರವಾಗಿ ರಕ್ಷಿಸಿಕೊಳ್ಬೇಕು.
ಈ ತೀವ್ರವಾದ ಬೌದ್ಧಿಕ ಅಡಚಣೆಗಳ ಹೊರತಾಗಿಯೂ ನಿಮ್ಮ 2ನೇ ಮನೆಯಲ್ಲಿರುವ ನೀಚ ಶುಕ್ರನು ಕಲೆ, ಹಣಕಾಸು ಅಥವಾ ಭಾಷಣ ಸಂಬಂಧಿತ ವಿಷಯಗಳನ್ನು ಅಧ್ಯಯನ ಮಾಡುವವರಿಗೆ ಸಣ್ಣ ಅನುಕೂಲವನ್ನು ನೀಡುತ್ತಾನೆ. ಹಠಾತ್ ಸ್ಫೂರ್ತಿಗಾಗಿ ಕಾಯುವ ಬದಲು ನಿಮ್ಮ ರಚನಾತ್ಮಕ ಶಿಸ್ತನ್ನು ಅವಲಂಬಿಸಿದರೆ ಸೃಜನಶೀಲ ಬಲವಾದ ಕೆಲಸವನ್ನು ಉತ್ಪಾದಿಸಬಹುದು. ಆದಷ್ಟು ಸ್ನೇಹಿತರೆ, ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ, ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಲಿದೆ. ಇದಕ್ಕೆಲ್ಲ ಪರಿಹಾರವನ್ನು ತಿಳಿಸ್ಕೊಡಿ ಅಂದರೆ ಖಂಡಿತವಾಗಿಯೂ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅನುಸರಿಸಿ. ಕಷ್ಟ, ಸಮಸ್ಯೆ, ಅಡಚಣೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ಗುರು ತೀವ್ರವಾದಂತಹ ಒಂಟಿತನ ಮತ್ತು ಖರ್ಚುಗಳನ್ನು ನ್ಯಾವಿಗೇಟ್ ಮಾಡ ಗುರುವಾರದಂದು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿಣ, ಕಡಲೆಬೇಳೆ ಮತ್ತು ಹಳದಿ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಗುಪ್ತ ಹೊರೆಗಳನ್ನು ಸುರಕ್ಷಿತವಾಗಿ ನಿರ್ವಹಿಸಲು ಅಗತ್ಯವಾದಂತಹ ಆಳವಾದಂತಹ ಬುದ್ಧಿವಂತಿಕೆಯನ್ನು ಪಡೆಯಲು ಗುರುಶೋತ್ರವನ್ನು ಪಠಿಸಬೇಕಾಗುತ್ತದೆ ಸಿಂಹರಾಶಿಯ ವ್ಯಕ್ತಿಗಳು. ಇನ್ನು ಸೂರ್ಯ ನಿಮ್ಮ ಖಾಲಿಯಾದ ಶಕ್ತಿ ಮತ್ತು ಅಧಿಕಾರವನ್ನು ಕ್ರಮೇಣ ಪುನಃಸ್ಥಾಪಿಸಲು ಪ್ರತಿ ಭಾನುವಾರ ಅಥವಾ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ನಿಮ್ಮ ಸ್ವಾಭಾವಿಕ ನಾಯಕತ್ವವನ್ನು ಮರೆಮಾಡುವ ತೀವ್ರವಾದ ಆತ್ಮ ಸಂಯಮವನ್ನು ಜಯಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಇನ್ನು ಶನಿ ನಡೆಯುತ್ತಿರುವಂತಹ ಅಷ್ಟಮ ಶನಿ ಅಡಚಣೆಗಳನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ, ಸ್ನೇಹಿತರೆ ಅಂದರೆ ಕುರುಡರಿಗೆ, ಅಂಗವಿಕಲರಿಗೆ ಆಹಾರವನ್ನು ನೀಡಿ ಬಟ್ಟೆಯನ್ನು ದಾನ ಮಾಡಿ ಹಠಾತ್ ಪಾಲುದಾರಿಕೆ ವಿಳಂಬಗಳು ಹಾಗೂ ದೀರ್ಘಕಾಲದ ಆಯಾಸವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಆದಷ್ಟು ಸಣ್ಣ ಪುಟ್ಟ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಪರಿಹಾರವನ್ನು ಸಿಂಹರಾಶಿಯವರು ಅನುಸರಿಸಿ ಎಷ್ಟೇ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಇದ್ದರೆ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.